ಅಷ್ಟೇ ಅಲ್ಲ, ನಮ್ಮ ಸಿದ್ದಾಪುರ ಕಾರ್ಯಕರ್ತರ, ಹಿಂದೂ ಕಾರ್ಯಕರ್ತರನ್ನೇ ನಿಮ್ಮ ತಡೆಯಕ್ಕೆ ಸಾಧ್ಯ ಇಲ್ಲ. ನೀವು 1000 ಕೇಸ್ ಹಾಕಿದ್ರು ಪ್ರಮೋದ್ ಮುತಾಲಿಕ್ನ ಧ್ವನಿ ಆಡಿಸಕ್ಕೆ ನಿಮ್ಮ ಕಡೆ ಸಾಧ್ಯ ಇಲ್ಲ. ನನಗೆ ಓನ್ಲಿ 117 ಕೇಸ್ಗಳಿದಾವೆ. ನಾಟ್ ಔಟ್, ಇನ್ನೂ ಔಟ್ ಆಗಿಲ್ಲ. ಇಲ್ಲೂ ಕೇಸ್ ಹಾಕ್ಬೋದು, ಹಾಕ್ಲಿ. ಯಾಕೆಂದ್ರೆ ರೆಗ್ಯುಲರ್ ಬರಕ್ಕೆ, ಓಡಾಡಕ್ಕೆ ಅನುಕೂಲ ಆಗುತ್ತೆ, ಸಂಘಟನೆ ಮಾಡಕ್ಕೆ ಅನುಕೂಲ ಆಗುತ್ತೆ, ಜಾಗೃತಿ ಮೂಡಿಸಕ್ಕೆ ಅನುಕೂಲ ಆಗುತ್ತೆ. ಕೇಸ್ ಹಾಕ್ಲಿ. ಕೇಸಿನಿಂದ ಹೆದರುವಂತ ಹಿಂದೂ ಕಾರ್ಯಕರ್ತರು ಇಲ್ಲ. ಕೇಸು, ಜೈಲು ನಮಗೇನು ಹೊಸದಲ್ಲ ರೀ. ಸಾವರ್ಕರ್ 23 ವರ್ಷ ಜೈಲಿನಲ್ಲಿದ್ದಂತ ಗಂಡಗಲಿಯ ವಂಶದ ಯಾರು ಕೇಸ್ ಹಾಕ್ತಾ ಇದೀವಿ, ಯಾಕೆ ಹಾಕ್ತಾ ಇದೀವಿ, ಯಾರು ಗುಂಡು ಹೊಡಿತಾ ಇದೀವಿ, ಯಾಕೆ ಬಂಧನ ಮಾಡ್ತಾ ಇದೀವಿ, ಪರಿಕಲ್ಪನೆ ಇಲ್ಲ. ಸುಮ್ಮನೆ ಒಂದು ಶಾಂಪಲ್ ಹೇಳ್ತೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕಾನೂನನ್ನು ಪರಿಪಾಲನೆ ಮಾಡಬೇಕು ವಿನಃ ಯಾವುದೋ ಪಕ್ಷದ ಬಾಲಬಡುಕರಾಗಿ ಓಡಾಡಬಾರದು. ಹುಬ್ಬಳ್ಳಿಯ ಈದ್ಗಾ ಮೈದಾನ್, ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರ ಧ್ವಜ ಹಾರಿಸಬೇಕಾದ್ರೆ ಗುಂಡು ಹಾರಿಸಿದವರು ಯಾರು? ಇದೇ ಪೊಲೀಸರು. ಕರೆಕ್ಟ್ ಹೇಳಿದ್ರು. ಗುಂಡಿ ಯಾರಿಗೆ ಹಾರಿಸ್ತಾ ಇದ್ದೀವಿ, ಯಾಕೆ ಹಾರಿಸ್ತಾ ಇದ್ದೀವಿ? ರಾಷ್ಟ್ರ ಧ್ವಜರೇ, ರಾಷ್ಟ್ರ ಧ್ವಜ. ಕ್ರಿಶ್ಚಿಯನ್ ಬ್ರಿಟಿಷರ ಧ್ವಜವನ್ನು ಕೆಳಗಡೆ ಇಳಿಸಿ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಬಲಿದಾನದಿಂದ ಆ ಫಿರಂಗಿ ಬಾವುಟವನ್ನು ಹಾರಿಸಿದಂತ ಆ ರಾಷ್ಟ್ರ ಧ್ವಜ ಹಾರಿಸಬೇಕಾದ್ರೆ ಮೈದಾನದಲ್ಲಿ ನೀವು ಗುಂಡು ಹೊಡಿತೀರಲ್ಲ, ನಾಚಿಕೆ, ಮಾನ, ಮರ್ಯಾದೆ, ಕಾನೂನು, ದೇಶಭಕ್ತಿ ಹಿರಿಯಾಗಿಲ್ಲದೆ ಬಂಧುಗಳೇ, ಬಹಳ ವಿಚಿತ್ರವಾಗಿ ವ್ಯವಸ್ಥೆ ಆಗ್ತಾ ಇದೆ. ನೀವು 18 ವಯಸ್ಸು ದಾಟಿದಂತ ಹಿಂದೂ ಹುಡುಗಿ, 21 ವಯಸ್ಸದಾದಂತ ಮುಸ್ಲಿಂ ಹುಡುಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಬರವಣಿಗೆ ಕೊಟ್ಟು ಬಿಟ್ರೆ ಪೊಲೀಸರು ಕೈ ಎತ್ತಿ ಬಿಡ್ತಾರೆ. ಮುಗೀತು. ನಮ್ಗೆ ಆ ಕಾನೂನು ಪ್ರಕಾರ ಅವರಿಬ್ರು ಮೇಜರ್ ಇದ್ದಾರೆ, ಏನು ಮಾಡಕ್ಕಾಗಲ್ಲ. ಆವಾಗ ಮುಂದಿನ ಕೆಲಸ ಶ್ರೀರಾಮ ಸೇನೆ ಸಂಘಟನೆ ಮಾಡುತ್ತೆ, ಬಜರಂಗ ದಳ ಮಾಡುತ್ತೆ, ಹಿಂದೂ ಜಾಗರಣ ವೇದಿಕೆ. ನಾನು ಯಾರ್ಯಾರು ಇವತ್ತು ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರಲ್ಲ, ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ ಅಂತ ಒಂದು ನೆನಪಿಟ್ಕೊಳ್ಳಿ. ಒಂದು ದಿನ ನಿಮ್ಮ ಮನೆ ಹೊಕ್ಕು ನಿಮ್ಮ ಹೆಣ್ಣು ಮಕ್ಕಳನ್ನು ಹೊತ್ತುಕೊಂಡು ಹೋಗುವಂತ ಕಾಲ ಬರುತ್ತೆ. ಬರಬಾರ್ದು ಅಂತಂದ್ರೆ ಕಾನೂನನ್ನ ಪರಿಪಾಲನೆ ಮಾಡಿ ಹಿಂದುತ್ವದ ಸಂಘಟನೆಗೆ ಬೆಂಬಲವನ್ನು ಸೂಚಿಸಿ. ಇಲ್ಲರಿ, ಅವ್ರ ಮೇಲಿಂದ ಕೇಳೋರು ಯಾವ ಪಕ್ಷ ಇದೆಯೋ ಆ ಪಕ್ಷದವರದ್ದೇ ಬಾಲ ಪಡ್ಕೊಂಡಿರೋರು, ಆ ಪಕ್ಷದವರು ಹಾಗೆ. ನಾಳೆ ನಮ್ಮ ಕುತ್ತಿಗೆಗೂ ಬರುತ್ತೆ, ನಮ್ಮ ಮನೆಗೂ ಬರುತ್ತೆ ಈ ಬೆಂಕಿ ಅನ್ನುವಂತ ಪರಿಕಲ್ಪನೆ ಈ ಪಕ್ಷದವರು ಇಲ್ಲ ರೀ. ನೇಹಾ ಹಿರೇಮಠ್ 19 ವಯಸ್ಸಿನ ಎಳೆ ಹುಡುಗಿರಿ, ಓದಿ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಕನಸು ಕಟ್ಟಂತ ಆ ಹುಡುಗಿಯನ್ನ ಹಾಡು ಹಗಲೇ ಹುಬ್ಬಳ್ಳಿಯ ಒಂದು ಕಾಲೇಜ್ ಆವರಣದಲ್ಲಿ 4 ಗಂಟೆಗೆ 27 ಬಾರಿ ಚಾಕು ಹಾಕ್ತಾರೆ ಒಬ್ಬ ಮುಸ್ಲಿಂ. ಹಾಡು ಹಗಲೇ ಎಲ್ಲರೂ ಬಂದ್ರು, ರಾಜಕಾರಣಿಗಳೆಲ್ಲ ಬಂದು ಭೇಟಿಯಾಗಿ ಕಣ್ಣೀರು ಅದು ಇದು ಬೆವರು ಸುರಿಸ್ಕೊಂಡು ಹೋದ್ರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೋದ್ರು. ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಮಯದಲ್ಲಿ ನನ್ನ ಕಡೆಗೆ ದಾಖಲೆ ಇದೆ. ಅವ್ರು ಏನ್ ಹೇಳಿದ್ರು? 3 ತಿಂಗಳಲ್ಲಿ ಇದನ್ನ ಬಗೆಹರಿಸ್ತೀವಿ,
ಶೀಘ್ರ ಕೋರ್ಟಿನ ಮೂಲಕ ಬಗೆಹರಿಸಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಏಪ್ರಿಲ್ 18ಕ್ಕೆ 1 ವರ್ಷ ಆಗುತ್ತೆ. ಏನೂ ಆಗಿಲ್ಲ, ಏನೂ ಆಗಿಲ್ಲ. ಸಿದ್ದರಾಮಯ್ಯನವರೇ ಏನೂ ಮಾಡಿಲ್ಲ ನೀವು. ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬಿಡುದಿಲ್ಲ. ಈ ಕೋರ್ಟು ಹಾಗೆ, ಕೋರ್ಟು ಹಾಗೇನೆ. ದೆಹಲಿಯ ನಿರ್ಭಯ ಪ್ರಕರಣ ಒಂದು ಬಹಳ ದೊಡ್ಡ ಇಡೀ ದೇಶದಲ್ಲಿ ಮನೆ ಮನೆ ಮಾತಾಗಿ ಚರ್ಚೆಯಾಗಿ ಸಿಟ್ಟು, ವೇದನೆ, ಮೆರವಣಿಗೆಗಳು ಎಲ್ಲ. ಆ ನಿರ್ಭಯ ಕೇಸಿಗೆ ಜಡ್ಜು ಶಿಕ್ಷೆ ಕೊಟ್ಟಿದ್ದು ಯಾವಾಗ ಗೊತ್ತಾ? 12 ವರ್ಷದ ನಂತರ ಶಿಕ್ಷೆ. ನಾನು ಜಡ್ಜ್ ಮಹಾಶಯರಿಗೂ ಕೇಳ್ತಾ ಇದ್ದೀನಿ, ಯಾವುದನ್ನ ಮುಂಚೆ, ಯಾವುದನ್ನ ರಿಸಲ್ಟ್, ಯಾವುದನ್ನ ಬೇಗ ಕೊಡಬೇಕು ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿಲ್ವಾ? ಅಯ್ಯೋ ಮತಾಲಿಕರೇ, ಎಲ್ಲ ಇದ್ದಾರೆ, ಅದ್ರ ದುಡ್ಡು ವರ್ಮಾ ಒಂದು ಮನೆಯಲ್ಲಿ ಜಡ್ಜ್ ಮನೆಯಲ್ಲಿ 17 ಕೋಟಿ ರೂಪಾಯಿ ಸಿಕ್ತು. 17 ಕೋಟಿ ಕಲ್ಪನೆ ಮಾಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಅದು ಜಡ್ಜ್ ಮನೆಯಲ್ಲಿ. ಇನ್ನು ಬೇರೆ ಬೇರೆ ಜಡ್ಜ್ಗಳ ಮನೆಯಲ್ಲಿ ಎಷ್ಟೆಷ್ಟಿದೆಯೋ ಬಂಧುಗಳೇ. ನಾವು ಜಗಳಾಡ್ತೀವಿ, ಮನೆ ಹಿರಿಯರು ಬರ್ತಾರೆ, ಹಿರಿಯರು